ವಿರಾಮದ ನಂತರ ಮತ್ತೊಮ್ಮೆ ಜೈಪುರ್ ಜೇಮ್ಸ್ ಅಂಡ್ ಜ್ಯುವೆಲರ್ಸ್ ಅರ್ಪಿಸುವ ಶಶಿಯವರ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಕಾಲರ್ಸ್ ಕರೆ ಮಾಡ್ತಾ ಇದ್ದಾರೆ. ನಮ್ಮ ಫಸ್ಟ್ ಕಾಲರ್ ಜೊತೆ ಮಾತನಾಡೋಣ ಬನ್ನಿ. ಬೆಂಗಳೂರಿಂದ ಲಾವಣ್ಯ ಕರೆ ಮಾಡಿದ್ದಾರೆ. ಲಾವಣ್ಯ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಮೇಡಮ್, ನಾನು ನಮ್ಮ ಯಜಮಾನ್ರು ಬರ್ತಿರ್ಬೇಕು. ಅದೇ ನಮ್ಮ ಯಜಮಾನ್ರು ಡೇಟ್ ಆಫ್ ಬರ್ತ್ ಟೈಮ್ ಇಲ್ಲ. ನನ್ನ ಮಗಳ್ಗೆ ಕೊಡ್ಬೋದಾ? ಹೇಳಿ, ಮಗನ ಬಗ್ಗೆ ಕೇಳೋದಾದ್ರೆ ಮಗನ ಹುಟ್ಟಿದ ದಿನಾಂಕ ಹೇಳಿ. ಮಗಳು 2/2/2007. ಸರಿ, ವಾರ ಗೊತ್ತಿದ್ಯಾ? ಫ್ರೈಡೆ. ನಕ್ಷತ್ರ ಗೊತ್ತಾ? ನಕ್ಷತ್ರ ಅಶ್ಲೇಷ ನಕ್ಷತ್ರ, ಕಟಕ ರಾಶಿ ಅಶ್ಲೇಷ ನಕ್ಷತ್ರ. ಓಕೆ ಲಾವಣ್ಯ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಹೇಳಿ ಲಾವಣ್ಯ ಅವರೇ. ನಮಸ್ತೆ ಗುರುಜಿ. ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಹೇಳಿ. ಹಲೋ. ನಮ್ಮ ಯಜಮಾನ್ರು ಸ್ವಲ್ಪ ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಯಾವುದೇ ಕೆಲಸ ಸೆಟ್ ಆಗ್ತಾ ಇಲ್ಲ. ಸ್ವಲ್ಪ ಅವ್ರ ಬಗ್ಗೆ ಹೇಳ್ಬೇಕು ಗುರುಜಿ. ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಎಲ್ಲ ಏನು ಗೊತ್ತಿಲ್ಲ. ಇರ್ಲಿ, ಪರವಾಗಿಲ್ಲ. ಮಗಳದ್ದು ಕೊಟ್ಟಿದ್ದೀರಾ? ಹೌದು, ಕೊಟ್ಟಿದ್ದೀನಿ. ಈಗ ಅವಳು ಶುಕ್ರವಾರ ಹುಟ್ಟಿರೋದ್ರಿಂದ ತಂದೆಗೆ ರವಿ ದೋಷ ಇರೋದಕ್ಕೆ ಪರಿವರ್ತನೆ ಆಗೋಕ್ಕೆ ಮಂಗಳ ಹೊರೆ ಅಂದರೆ ಇವಳಿಗೆ ಮೊದಲು ಅಥವಾ ಇವಳು ಆದಮೇಲೆ ಯಾವ್ದಾದ್ರು ಮಧ್ಯದಲ್ಲಿ ಏನೋ ಮಿಸ್ಕ್ಯಾರೇಜ್ ಆಗಿದೆಯಾ? ಮಗಳಿಗೆ ಮುಂಚೆ ಒಂದೋಯ್ತು, ಮಗಳಿಗೆ ನೆಕ್ಸ್ಟ್ ಒಂದೋಯ್ತು ಗುರುಜಿ. ಓಕೆ. ಸೊ ರವಿ ಪರಿವರ್ತನೆ ಆಗಬೇಕು ಅಂದರೆ ತಂದೆ ಮುಖಾಂತರ ಶುಕ್ರಾದಿತ್ಯ ಸಂಧಿ ಇದೆ ಅಂತ ಹೇಳ್ತಾರೆ. ಅಂದರೆ ತಂದೆಗೆ ಆರ್ಥಿಕ ಅಭಿವೃದ್ಧಿ ಆಗದೇ ಇರೋದಕ್ಕೆ ಕಾರಣ ನಿಮಗೇಂತಲ್ಲ, ಎಲ್ಲರಿಗೂ ಸಾಧಾರಣವಾಗಿ ಯಾರೇ ಹೆಣ್ಣುಮಕ್ಕಳು ತಂದೆಗೆ ಹುಟ್ಟಿದ್ರೆ ಅವ್ರ ಮುಖಾಂತರ ತಂದೆಗಿರ್ತಕ್ಕಂಥ ದೋಷಗಳು ರವಿ ಮುಖಾಂತರವಾಗಿ ಆರೋಗ್ಯ ಪರಿವರ್ತನೆ ಹೆಣ್ಮಕ್ಳಿಗೆ ಇಲ್ಲದೇ ಇರೋ ಹಾಗೆ, ಇಲ್ಲ ಹೆಣ್ಣುಮಕ್ಕಳ ದೋಷ ಶುಕ್ರಂದು ತಂದೆಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗದಿದ್ದ ಹಾಗೆ ಮಾಡುತ್ತೆ. ಅದಕ್ಕೆ ನೀವು ಮಾಡಿ ಲಾವಣ್ಯ ಅವರೇ, ಏನು ಮಾಡಿ ಅಂದರೆ ಫಸ್ಟು ನೀವು ಮಾಡ್ಕೋಬೇಕಾದ್ದು ಶುಕ್ರ ಆದಿತ್ಯ ಸಂಧಿ ಹೋಮ ಅಂತ. ಶುಕ್ರ ಆದಿತ್ಯ ಸಂಧಿ ಹೋಮ. ಆದಿತ್ಯ ಅಂದರೆ ಸೂರ್ಯ, ಶುಕ್ರನ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ತಂದೆ, ಮಗಳು ಮತ್ತು ನೀವು 3 ಜನ ಕೂತ್ಕೊಂಡು ಶುಕ್ರಾದಿತ್ಯ ಸಂಧಿ ಹೋಮ. ಕೇಳಿಸ್ತಾ ಇದೆಯಾ? ಅದನ್ನು ಶುಕ್ರವಾರ ಅಥವಾ ಭಾನುವಾರ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ನಿಮ್ಮ ಯಜಮಾನ್ರಿಗೆ ನಕ್ಷತ್ರ ಗೊತ್ತಿಲ್ಲದೆ ಇರೋದ್ರಿಂದ ಮಗಳ ನಕ್ಷತ್ರ ಯಾವತ್ತು ಬೀಳುತ್ತೋ ಗುರುಜಿ, ಅವ್ರ ತಾತ ಅಜ್ಜಿ ಹೇಳ್ತಾ ಇದ್ರು ಪುಷ್ಯ ನಕ್ಷತ್ರ ರಾಶಿ ಅಂತ ಹೇಳಿದ್ರು. ಅಷ್ಟೇ ನಮಗ್ ಗೊತ್ತು ಗುರುಜಿ. ಕನ್ಫರ್ಮ್ ಇಲ್ವಲ್ಲ? ಕನ್ಫರ್ಮ್ ಇಲ್ಲ ಗುರುಜಿ. ಅದು ಹೆಸರು ಮೇಲೆ ಇಟ್ಕೊಂಡ್ರೆ ಏನಾಗುತ್ತೆ, ಹುಟ್ಟಿದ ತಾರೀಕು ಸಿಗೋದಿಲ್ಲ. ಅದಕ್ಕೆ ನೀವೇನು ಮಾಡಿ, ನಿಮ್ಮ ಮಗಳದೇ ನೋಡ್ಕೊಳ್ಳಿ, ಯಾವತ್ತು ತಿಳ್ಕೊಳ್ಳಿ. ಒಂದು ಮರದಿಂದ ಅಂದರೆ ಇವತ್ತು ನೀವು ಯಜಮಾನ್ರದ್ದು ಏನೇ ಹೇಳಬೇಕಾದ್ರೂ ಮೊಮ್ಮಕ್ಕಳವರೆಗೂ ಹೇಳ್ಬೋದು. ಅಥವಾ ಮೊಮ್ಮಗಂದು ಏನಾದರೂ ತೊಗೊಂಡ್ರೆ ತಾತ ಮುತ್ತಾತ ಹಿಂದ್ಗಡೆ 4 ತಲೆಮಾರಿಂದ ಹಿಡಿದು ಮುಂದೆ ಇರತಕ್ಕಂಥ 8 ತಲೆಮಾರವರೆಗೂ ಹೇಳ್ಬೋದು. ಅದಕ್ಕೋಸ್ಕರ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಬೇಕಾಗಿರ್ತಕ್ಕಂಥ ಪರಿಹಾರ ನಿಮ್ಮ ಯಜಮಾನ್ರಿಗೆ ಆರ್ಥಿಕ ಪರಿಸ್ಥಿತಿ ಒಂದು. ಎರಡನೇದು ನಿಮ್ಮ ಮಗಳಿಗೆ ಆರೋಗ್ಯ ಸ್ಥಿತಿಯನ್ನು ನೋಡ್ಕೋಬೇಕು. ಈಗ ನಿಮ್ಮ ಮಗಳಿಗೆ ಎಷ್ಟು ವಯಸ್ಸು ಲಾವಣ್ಯ? ಹಲೋ. ಈಗ ನೀವು ಕೇಳಿ, ಹೇಳ್ತೀನಿ. ಯಾವ ಕಾರಣಕ್ಕೂ ನಿಮ್ಮ ಮಗಳಿಗೆ ಆರೋಗ್ಯ ಪರಿಸ್ಥಿತಿಯನ್ನು ಯಾತಕ್ಕೆ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ದಿನಗಳಿದ್ದ ಪಕ್ಷದಲ್ಲಿ ಪ್ರಾಬ್ಲಮ್ಸು, ಹೊಟ್ಟೆ ನೋವುಗಳು ಈ ಥರದ್ದೇನಾದ್ರು ಬರುತ್ತೆ, ಅಥವಾ ರಕ್ತಸ್ರಾವಗಳು ಈ ಥರ ಆಗುತ್ತೆ. ಯಾಕೆಂದರೆ ರವಿ ಚೆನ್ನಾಗಿಲ್ಲ ನಿಮ್ಮ ಮಗಳಿಗೆ. ಆದರೆ ನಿಮ್ಮ ಮಗಳ ಡೇಟ್ ಆಫ್ ಬರ್ತ್ ಪ್ರಕಾರ ತಂದೆಯ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ನೀವು ಮಾಡ್ಕೋಬೇಕಾದಿಷ್ಟೇ, ಶುಕ್ರ ಆದಿತ್ಯ ಸಂಧಿ ಹೋಮವನ್ನು ಶುಕ್ರವಾರ ಅಥವಾ ಭಾನುವಾರ ಅಥವಾ ಯಾವ ಕಾಲಕ್ಕೂ ನೀವು ಮಾಡ್ಕೋಬೇಕೇನು ಅಂದರೆ, ಮಗಳ ನಕ್ಷತ್ರ ಯಾವತ್ತು ಬೀಳುತ್ತೋ ಆ ನಕ್ಷತ್ರದ ದಿವಸ ದಿನಗಳು ನಿಮಗೂ ಇರಬಾರ್ದು. 3 ಜನ ಕೂತ್ಕೊಂಡು ಮನೆಯಲ್ಲಿ ಯಾರನ್ನೂ ಕರೆಸದೆ ಮನೆ ಒಳಗೆ ಸಂಕ್ಷಿಪ್ತವಾಗಿ ಶುಕ್ರಾದಿತ್ಯ ಸಂಧಿ ಹೋಮವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ಪ್ರಶಾಂತ್ ಕುಮಾರಿ ತುಮಕೂರಿಂದ ಕರೆ ಮಾಡಿದ್ದಾರೆ. ಪ್ರಶಾಂತ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಇದು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಹುಟ್ಟಿದ ದಿನಾಂಕ ಹೇಳಿ. 7/5/88. ವಾರ ಗೊತ್ತಿದ್ಯಾ? ವಾರ ಶನಿವಾರ. ನಕ್ಷತ್ರ 8:30. ನಕ್ಷತ್ರ ಹೇಳಿ. ನಕ್ಷತ್ರ ಅನುರಾಧ ನಕ್ಷತ್ರ. ಸರಿ, ಗುರೂಜಿ ಇದ್ದಾರೆ, ಅವ್ರ ಜೊತೆ ಮಾತಾಡಿ. ನಮಸ್ತೆ ಗುರೂಜಿ. ನಮಸ್ಕಾರ. ಇದು ನಮ್ಮ ಮಗಳ ಬಗ್ಗೆ ಕೆಲಸದ್ದು ಕೇಳಬೇಕಿತ್ತು ಗುರೂಜಿ. ಈಗ ನಿಮ್ಮ ಮಗಳು ಯಾವ್ದಾದ್ರು ಚಿಕ್ಕ ವಯಸ್ಸಿಂದ ಈಗವರೆಗೂ ಕಟ್ಟಾಗಿ ಸ್ಟಿಚ್ ಆಗಿರೋಂಥದ್ದು ಏನಾದರೂ ಇದೆಯಾ? ಇದೆ ಗುರೂಜಿ. ಏನಾಗಿದೆ? 9th ಅಲ್ಲಿ ಅವರು ಆಪರೇಷನ್ ಏನೋ ಆಗಿದೆ ಗುರೂಜಿ. ಸೊ ಕುಜ ರವಿ ಎರಡೂ ಇರೋದ್ರಿಂದ ರವಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಈಗ ಕೆಲಸ ಯಾವ್ದು ಹುಡುಕ್ತಿಯಾಳೆ? ಇವಾಗ MA ಮಾಡ್ಕೊಂಡಿದ್ದಾರೆ ಗುರೂಜಿ, ಅದಕ್ಕೆ ಲೆಕ್ಚರ್ ಪೋಸ್ಟ್. ಲೆಕ್ಚರ್ ಪೋಸ್ಟ್. ಓಕೆ. ಅದು ಏಡೆಡ್ ಕಾಲೇಜಾ ಅಥವಾ ಪ್ರೈವೇಟಾ? ಇಲ್ಲ, ಇದು ಏಡೆಡ್ ಕಾಲೇಜು ಟ್ರೈ ಮಾಡ್ತಿದ್ದಾರೆ. ಏಡೆಡ್ ಕಾಲೇಜ್ ಆದರೆ ಖಂಡಿತ ಸಿಗತ್ತೆ. ಕುಜನಿಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಾರ್ಥನೆನ ಮಾಡ್ಕೋಬೇಕು ನಿಮ್ಮ ಮಗಳು. ಆದರೆ ಮಂಗಳವಾರದ ದಿವಸ ಏನು ಮಾಡಕ್ಕೆ ಹೇಳಿ, 12 ಜನ ಹೆಣ್ಮಕ್ಳಿಗೆ 12 ಜನ ಹೆಣ್ಮಕ್ಳಿಗೆ ಅಂದರೆ ಇವತ್ತು ಒಂದು ಬೆಲ್ಲ, ನಾಳೆ ಗೌರಿ ಹಬ್ಬದಿಂದ ಪ್ರಾರಂಭಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಒಂದು ಬೆಲ್ಲ, ಒಂದು ಅರಿಶಿಣದ ಕೊಂಬು, ಅರಿಶಿಣ ಕುಂಕುಮ ಕೊಡೋದು. ತೊಗರಿ ಬೇಳೆ 1/4 kg ತೊಗರಿ ಬೇಳೆನೂ ದಾನ ಮಾಡೋದು. ಯಾರಿಗೆ ಯಾವ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಡ್ತಿರೋ ಅವರಿಗೆ. ಇವಳು ಕೊಡಬೇಕಾದ್ದೇನು ಅಂದರೆ, ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಕೊಡಬೇಕು ಇವಳು.
ಸರಿ 12 ಜನಕ್ಕೆ ಕೊಡಬೇಕು, ಜ್ಞಾಪಕ ಇಟ್ಕೋಬೇಕು. ಸೂರ್ಯನ ಸಂಕೇತವಾಗಿ ಮಂಗಳವಾರದಿಂದ ಶುರು ಮಾಡ್ಕೊ. ಒಂದು ಮಂಗಳವಾರ ಒಬ್ಳೆ, ಸರಿ ಸರಿ 12 ಮಂಗಳವಾರಗಳು ದಿನಗಳಿರೋ ವಾರ ಬಿಟ್ಬಿಡ್ಬೇಕು, ತಲೆ ಕೆಡಿಸ್ಕೋಬಾರ್ದು. ಆಯ್ತು ಈ ರೀತಿ ಮಾಡ್ಕೋಬೇಕು. ಕೆಲಸದ ವಿಚಾರಕ್ಕೆ ಸರಿ ಎರಡನೇದು ಭಾಗ ಏನು ಅಂದರೆ, ಅವಳು ಯಾವುದೇ ಕಾರಣಕ್ಕೂ ಡಿಸೆಂಬರ್ 12ನೇ ತಾರೀಕು ಒಳಗೆ ಸರಿ ದೇವ್ರ ಮನೆ ದೀಪ ಹಚ್ಚಬೇಕಾದ್ರೆ, ಸರಿ ಅಡುಗೆ ಮನೇಲಿ ಅಕಸ್ಮಾತ್ ಏನಾದರೂ ತಿಂಡಿ ಗಿಂಡಿ ಮಾಡ್ಕೊತೀನಿ ಎಂದಾಗಾದ್ರೆ, ಸರಿ ಗುರು ಅಥವಾ ಯಾವ್ದಾದ್ರು ಜಾಗದಲ್ಲಿ ಅಂದರೆ ಬಾತ್ರೂಮಲ್ಲಿ ಸ್ನಾನ ಮಾಡಿಬಿಟ್ಟು ಹೊರಗಡೆ ಬಂದಾಗ ನೀರು ನೆಲದ ಮೇಲೆ ಅಕಸ್ಮಾತ್ ಟೈಲ್ಸ್ ಇದ್ರೆ ಹುಷಾರು, ಸರಿ ಮೆಟ್ಲು ಇಳಿಬೇಕಾದ್ರೆ ಹುಷಾರು. ಈ ಥರದ್ದು ಆಫೀಸಲ್ಲಾಗಲಿ ಹೊರಗಡೆ ಆಗಲಿ ಏನೇ ಮಾಡೋದಾದರೂ ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ಇರಕ್ಕೆ ಹೇಳಿ ಅವಳನ್ನ ಸರಿ ಡಿಸೆಂಬರ್ 12ವರೆಗೂ ಕುಜನ ಸಂಕೇತವಾಗಿ. ಆಮೇಲೆ ಅವಳನ್ನ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಸುಬ್ರಹ್ಮಣ್ಯನಿಗೆ ಪ್ರತಿ ವಿಶೇಷವಾಗಿರ್ತಕ್ಕಂಥ ಮಂಗಳವಾರದ ದಿವಸ ಮರ್ಗ ದವನ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸರಿ ಸರಿ ಮರ್ಗ ಅಂದರೆ ಚಿಕ್ಕದಾಗಿರುತ್ತೆ, ದವನ ಉದ್ದುದ್ದಕ್ಕಿರುತ್ತೆ. ಮರ್ಗ ದವನ ಎರಡೂ ಗಮ್ಮಂತಿರುತ್ತೆ, ಮಲ್ಲಿಗೆ ಹುಲ್ ಕಟ್ತಾರೆ. ಅದನ್ನು ಮಂಗಳವಾರ ಏನು ಮುತ್ತೈದೆಯರಿಗೆ ಕೊಡ್ತಾಳೆ, ಅದಕ್ಕೆ ಮೊದಲು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದೇವರ ಗಿಡಕ್ಕೆ ಕೊಡಕ್ಕೆ ಹೇಳಿ. ಅಕಸ್ಮಾತ್ ನಿಮ್ಮ ಹತ್ರ ಮನೆ ಹತ್ರ ದೇವ್ರ ಹತ್ರ ದೂರದಲ್ಲಿದ್ದರೆ ಫೋಟೋನೇ ಸುಬ್ರಹ್ಮಣ್ಯ, 6 ಮುಖ ಇರೋ ಸುಬ್ರಹ್ಮಣ್ಯನ ಫೋಟೋಗೇನೆ ಮನೆಯೊಳಗೆ ತಂದಿಟ್ಕೊಂಡು ಅದಕ್ಕೆ ದಿನ ಮಂಗಳವಾರ ಇಟ್ಟರು ಸಾಕು. ಇದನ್ನು ಜ್ಞಾಪಕ ಇಟ್ಕೊಂಡು ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗಲಿ ಅಂತ ಮುಖಾಂತರ ಹಾರೈಸ್ತೀವಿ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ಬೆಂಗಳೂರಿಂದ ಸುಜಾತ ಕರೆ ಮಾಡಿದ್ದಾರೆ. ಸುಜಾತ ಅವರೇ ನಮಸ್ಕಾರ. ಸುಜಾತ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಬಹುಶಃ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಗುರುಜಿಯವರೇ, ಇನ್ನಷ್ಟು ಮಾತಾಡೋಣ. ಈಗ ವಿರಾಮದ ಸಮಯ ಆಗಿರೋದ್ರಿಂದ ನಂತರದ ಭಾಗದಲ್ಲಿ ಇನ್ನಷ್ಟು ಮಾತಾಡೋಣ. ವೀಕ್ಷಕರೇ, ಜೈಪುರ್ ಜೇಮ್ಸ್ ಅಂಡ್ ಜ್ಯುವೆಲರ್ಸ್ ಅರ್ಪಿಸುವ ಶಶಿ ಡಿಶ್ ವಾಶ್ ಬಾರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವಾದ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ.